ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಿಂದಿನ ವ್ಲಾಗಲ್ಲಿ ನೀವೆಲ್ಲರೂ ತುಂಬಾ ಖುಷಿಪಟ್ರಿ, ಇಷ್ಟಪಟ್ರಿ. ವ್ಲಾಗ್ ದೇವರ ಕಾರ್ಯದು, ಜವಳಿ ಪೂಜೆ, ಚಪ್ರ ಹಾಕುವಂಥದ್ದು, ಬಳೆ ಶಾಸ್ತ್ರ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗಲ್ಲಿ ನೆಕ್ಸ್ಟ್ ಡೇ ಏನೇನಾಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಂತೂ ತುಂಬಾ ಫನ್ ಆಗಿದೆ, ತುಂಬಾ ಚೆನ್ನಾಗಿದೆ ವಿಡಿಯೋ. ನೈಟ್ ಚಪ್ರ ಈ ಥರ ಕಾಣಿಸ್ತಾ ಇದೆ. ಹಾಗೆ ಫಂಕ್ಷನಲ್ಲಿ ಇನ್ನೊಂದು ಫಂಕ್ಷನ್ ಅಂದರೆ ಪುಟಾಣಿ ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು, ಅದು ನಡೀತಾ ಇದೆ. ಏನು ಅಂತಂದರೆ ನಮ್ಮ ಅಮ್ಮನ ತಂಗಿಯವ್ರದ್ದು ಬರ್ಡೇ ಫಂಕ್ಷನ್, ಐ ಮೀನ್ ಸೆಲೆಬ್ರೇಷನ್. ಎಸ್, ಈ ಥರ ಎಲ್ಲರೂ ಸೇರಿದಾಗ ಒಂದು ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡುವಂಥದ್ದು ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡುವಂಥದ್ದು ಮಾಡಿದರೆ ಅದು ಯಾವಾಗಲೂ ನೆನಪಿರುತ್ತೆ. ಹಾಗೆ ಎಲ್ಲರೂ ಸೇರಿ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡಿರೋ ಥರ ಆಗುತ್ತೆ. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲಿ ಎರಡೆರಡು ಕೇಕ್ನ ಕಟ್ ಮಾಡ್ತಾ ಇದ್ದಾರೆ ಅವರು. ನಮ್ಮ ಅಮ್ಮನ ತಂಗಿ ಅಂದರೆ ನಮ್ಮ ಅತ್ತೆಯ ತಂಗಿ. ಸೊ ಕನ್ಫ್ಯೂಸ್ ಆಗಬೇಡಿ, ನಾನು ನಮ್ಮ ಅತ್ತೆಗೆ ಅಮ್ಮ ಅಂತ ಕರಿತೀನಿ. ಹಾಗಾಗಿ ಈ ಸೆಲೆಬ್ರೇಷನ್ ಬಂದ್ಬಿಟ್ಟು ನೈಟ್ ಒಂದು 12-15 ಮೇಲೇ ಅಂತ ಅನಿಸುತ್ತೆ. ಸೊ ಲೇಟ್ ನೈಟ್ ಸೆಲೆಬ್ರೇಷನ್, ಯಾಕೆಂದರೆ ಬರ್ಡೇ 12 o'clock ಆದಮೇಲೆ ಅಲ್ವಾ ಯೂಶ್ವಲಿ ಕೇಕ್ ಕಟ್ ಮಾಡೋವಂಥದ್ದು. ಸೊ ಹಾಗೆ ಆ್ಯಂಡ್ ಎಲ್ಲರೂ ಬೆಳಗ್ಗೆ ಬೇಗ ಎದ್ದೇಳಬೇಕು. ರಾತ್ರಿ ಅದು ಹೆಂಗೋ ಗೊತ್ತಿಲ್ಲ, ಲೇಟಾಗಿ ಹೋಗ್ಬಿಡುತ್ತೆ. ಎಲ್ಲರೂ ಸೇರಿರೋ ಕಾರಣ ಲೇಟಾಗಿ ಮಲ್ಕೊಳ್ತೀವಿ, ಬೇಗನೆ ಎದ್ದೇಳ್ತೀವಿ. ಸೊ ಇಲ್ಲಿ ಒಂದು 12:30 ಮೇಲೆ ಆಗಿದೆ. ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು. ಹಾಗೆ ಚೆನ್ನಾಗಿ ಸೆಲೆಬ್ರೇಟ್ ಆಯ್ತದು. ಇವತ್ತು ಬಂದು ಅರಿಶಿನ ಹಳದಿ ದಿನ. ಸೊ ರೆಡಿಯಾಗಿದ್ದೀನಿ ನಾನು ಮತ್ತು ಚೆರಿ ಎಲ್ಲರೂ ರೆಡಿಯಾಗಿದ್ದೀವಿ. ನಮ್ಮಮ್ಮನೂ ಬಂದಿದ್ದಾರೆ ಇವತ್ತು. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಬೇಕು. ಸೊ ನಾನೊಂದು ಸಿಂಪಲ್ ಕಾಟನ್ ಸೀರೆನ ಉಟ್ಕೊಂಡಿದ್ದೀನಿ. ಬ್ಲೌಸ್ ಬಂದು ಈ ಥರ, ಹಾಗೆ ಸಿಂಪಲ್ ಒಡವೆ ಹಾಕ್ಕೊಂಡಿದ್ದೀನಿ. ಬಳೆ ಅಂತೂ ನೆನ್ನೆ ಇಟ್ಕೊಂಡಿದ್ದೆ. ಸೊ ಎಸ್, ಲೆಟ್ಸ್ ಗೋ. ಹೇಗಾಗುತ್ತೆ ಹಲ್ದಿ ಅಂತ ನೋಡೋಣ. ಎಸ್, ಬೆಳಗಿನ ರಂಗೋಲಿ ನೋಡ್ತಾ ಇರ್ಬೋದು. ಅರಿಶಿಣದ ದಿನದ ರಂಗೋಲಿ ಈ ಥರ ಕಾಣಿಸ್ತಾ ಇದೆ. ಕಲರ್ ಇಲ್ಲ ಅಂತಂದ್ರೂ ಅದ್ರ ಡಿಸೈನ್ ತುಂಬಾ ಯೂನಿಕ್ ಆಗಿದೆ, ಚೆನ್ನಾಗಿ ಅನಿಸ್ತಾ ಇದೆ. ಎಸ್, ಇವಾಗ ಒಳಗಡೆ ಹೋಗಿ ಏನೇನೆಲ್ಲ ಮಾಡೋದು ನೋಡೋಣ. ಇಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಕ್ಷತೆನೆ ಮಾಡ್ತಾ ಇದ್ದಾರೆ. ಅಂದರೆ ಅಕ್ಕಿ ಕಾಳು, ಮದುವೆಗೆ ಏನು ಎಲ್ಲರಿಗೂ ಅಕ್ಷತೆ ಕೊಡ್ತಾರಲ್ವಾ ಮದುಮಕ್ಕಳಿಗೆ ಹಾಕೋಕ್ಕೆ, ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಕಲರ್ ಆದಂತಹ ಅಕ್ಕಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ಏನು ದೈವದ ಅಕ್ಕಿ ಕಾಳು ಅಂತ ಹೇಳ್ಬಿಟ್ಟು ಮದುವೆ ಆದಮೇಲೆ ಇನ್ನು ರಿಸೆಪ್ಷನಲ್ಲಿ ಎಲ್ಲ ಜನ ಬಂದ್ಬಿಟ್ಟು ಹಾಕ್ತಾರಲ್ವ. ಸೊ ಆ ಅಕ್ಷತೆಗಳನ್ನು ಕಲರ್ಫುಲ್ಲಾಗಿ ಒಂದು 7 ಕಲರಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ರು ಎಣ್ಣೆ ಹಾಕಿ ಕಲರ್ನ ಹಾಕಿ ರೆಡಿ ಮಾಡ್ಕೊಳ್ತಾರೆ, ಕೆಲವೊಬ್ರು ನೀರು ಹಾಕಿ ರೆಡಿ ಮಾಡ್ಕೊಳ್ತಾರೆ. ಎಣ್ಣೆನ ಕೆಲವೊಬ್ರು ಪ್ರಿಫರ್ ಮಾಡಲ್ಲ. ಯಾಕೆ ಅಂತಂದರೆ ನಾವೆಲ್ಲ ರೇಷ್ಮೆ ಬಟ್ಟೆಗಳನ್ನು ಉಟ್ಕೊಂಡಿರ್ತೀವಿ. ಆ ಬಟ್ಟೆ ಮೇಲೆ ಬಿದ್ದಾಗ ಎಣ್ಣೆ ಮತ್ತು ಆ ಕಲರು ಅದೇ ಉಳ್ಕೊಂಡ್ಬಿಡುತ್ತೆ, ಬಟ್ಟೆಗೆಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನೀರನ್ನ ಮಿಕ್ಸ್ ಮಾಡ್ತಾರೆ. ಸೊ ನಾವು ಅಷ್ಟೇ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಒಂಚೂರು ಎಣ್ಣೆ ಹಾಕಬಹುದು ಅಂತ ಹಾಕಿ ಜಾಸ್ತಿ ನೀರನ್ನ ಮಿಕ್ಸ್ ಮಾಡಿ ಕಲರ್ನ ಮಾಡ್ತಾ ಇದ್ದೀವಿ. ನೀರು ಮಿಕ್ಸ್ ಮಾಡಿದರೆ ಏನಾಗುತ್ತೆ, ಅದು ಡ್ರೈ ಆದಮೇಲೆ ಕಲರೆಲ್ಲ ಕೆಳಗೆ ಬೀಳುತ್ತೆ, ಲೈಟಾಗಿ ಕಲರ್ ಉಳ್ಕೊಳ್ಳುತ್ತೆ. ಬಟ್ ಇರಲಿ, ಇಟ್ಸ್ ಓಕೆ ಅಲ್ವಾ. ಡ್ರೆಸ್ಸಸ್ ಮೇಲೆ ಬಿದ್ದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡು, ಚೆರಿ, ಹಾಗೆ ನಮ್ಮ ಮಮ್ಮಿ, ಅಪ್ಪಾಜಿ ಎಲ್ಲ ಇನ್ನೊಂದು ಮನೇಲಿದ್ವಿ. ಯಾಕೆ ಅಂತಂದರೆ ಇನ್ನೊಂದು ಮನೆ ನಮಗೆ ಬೇಕೇ ಬೇಕಾಗತ್ತೆ. ಯಾಕೆ ಅಂತಂದರೆ ಈಗ ತುಂಬ ಜನ ಇರೋ ಕಾರಣ ಸ್ನಾನ ಲೇಟ್ ಆಗುತ್ತೆ, ಡ್ರೆಸ್ ಹಾಕೊಳ್ಳೋದು ಲೇಟ್ ಆಗುತ್ತೆ, ಪ್ರತಿಯೊಂದಕ್ಕೂ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಒಂದು ಮನೆ ಮಾಡಿದರು. ಬಂದು ಗೆಸ್ಟ್ಗಳಿಗೆ ಇರೋಕ್ಕೆ ಒಂದು ಸಪ್ರೇಟ್ ಮನೆ ಮಾಡಿದರು. ಹಾಗೆ ನಾವೆಲ್ಲ ಇರೋಕ್ಕೆ ಇನ್ನೊಂದು ಮನೆ ಮಾಡಿದ್ರು. ಸೊ ಇದ್ದಾಗ ನಾವು ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ರೆಡಿಯಾಗಿ ಸ್ನಾನಗಿನ ಎಲ್ಲ ಮಾಡ್ಕೊಂಡು, ಆಮೇಲೆ ಚೆರಿನ ರೆಡಿ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಅವಳನ್ನೆಲ್ಲ ರೆಡಿ ಮಾಡಿಕೊಂಡು ನಮ್ಮಮ್ಮ ಇರೋದ್ರಿಂದ ಸ್ವಲ್ಪ ಈಸಿ ಆಯಿತು. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅರಿಶಿಣಕ್ಕೆ
ನೋಡ್ತಾ ಇರ್ಬೋದಲ್ಲ ಅಕ್ಷತೆ ಎಷ್ಟು ಕಲಿಸ್ತಾ ಇದ್ರು ಅಂತ. ಒಂದು ದೊಡ್ಡದು ಬೇಸನ್ ಪೂರ್ತಿ ಅಕ್ಷತೆನ ಅರಶಿನ, ಒಳ್ಳೆ ಅರಶಿನ ಅದು. ನಮ್ಮಮ್ಮಂಗೆ ಹೇಳಿದ್ದೆ ನಾನು, ಅರಶಿನದ ಕೊಂಬನ್ನ ತೊಗೊಂಡು ಕುಟ್ಸ್ರಿ ಚೆನ್ನಾಗಿ ಅನ್ಸುತ್ತೆ, ಅದೇ ಹಚ್ಚಕ್ಕೆ ಚೆನ್ನಾಗೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸಿಟ್ಟಿದ್ರು. ಪ್ಯೂರ್ ಅರಶಿನದ ಕೊಂಬನ್ನ ಕುಟ್ಸಿ ಮಾಡಿದ ಪುಡಿ ಅದು. ಘಮ ಘಮ ಅಂತಿತ್ತು ಅರಶಿನ ಪುಡಿ ಅದು. ಸೊ ಎಸ್, ಅಕ್ಷತೆನ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೇಳಿದ್ನಲ್ಲ, ಹಾಗಾಗಿ ಅದನ್ನು ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಹಲ್ದಿಗೆ ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತಾ ಇದ್ದೀವಿ. ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಹೆಂಗೆ ಮಾಡ್ತಾ ಇದ್ದೀವಿ ನೋಡ್ರಿ. ನಮಗೆ ಏನಂತಂದರೆ ನಾವು ಯಾವಾಗಲೂ ಹಬ್ಬಗಳಿಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡಿ ರೂಢಿ ಇದೆ. ಹಾಗಾಗಿ ಇಲ್ಲೂ ಅದೇ ಮಾಡ್ತಾ ಇದ್ವಿ. ಹಿಂದ್ಗಡೆ ಏನು ಯೆಲ್ಲೋ ಕಲರ್ ಬಟ್ಟೆ ಏನು ಕರ್ಟನ್ ಹಾಕಿದ್ದೀವಲ್ಲ, ಅದನ್ನು ನನ್ನ ಮೈದ್ನ ಅವರು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ರು. ಲೈಟ್ ಆಗಿರ್ಬೋದು, ಇದೆ ಮೇಲ್ಗಡೆ ಏನೇನಿದೆಲ್ಲ ಇದೆಲ್ಲ ಹಾಕಿದ್ದಾರಲ್ಲ, ಇದನ್ನೆಲ್ಲ ಅವರೇ ತೊಗೊಂಬಂದಿದ್ದಂಥದ್ದು. ನನ್ನ ಕೊನೆ ಮೈದ್ನ ಅವರು ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡಿ, ಹಾಗೆ ರಾಜಸ್ಥಾನಿಗೆ ಹೋಗಿದ್ರು ಮೊನ್ನೆ. ಸೊ ಆವಾಗ ಇದು ನವಿಲಿಂದು ಒಂದು ಡೋರ್ ಹ್ಯಾಂಗಿಂಗ್ನ ತೊಗೊಂಬಂದಿದ್ರು. ತುಂಬ ಚೆನ್ನಾಗಿದ್ದಾವೆ ಎಲ್ಲದನ್ನು. ಸೊ ಫೈನಲ್ ಔಟ್ಪುಟ್ಟು ಈ ಥರ ಬಂತು. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ನನಗೆ ಈ ತೋರಣ ಎಲ್ಲ ಎಷ್ಟು ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಫಂಕ್ಷನ್ಗಳಿಗೆ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ. ಹಾಗೆ ಹಲ್ದಿಗೆ ಈ ಥರ ಚೆಂಡು ಇದ್ರೇ ಚೆನ್ನಾಗೆ. ಸೊ ಒಂದು ಹಿತ್ತಾಳಿದ ಒಂದು ಬೌಲ್ ತೊಗೊಂಡ್ಬಿಟ್ಟು, ಒಂದು ಉರ್ಲಿನ ತೊಗೊಂಡ್ಬಿಟ್ಟು, ಅದಕ್ಕೆ ನಾನು ಸುಮ್ಮನೆ ಸೆಂಟರ್ ಪೀಸ್ ಆಗಿ ಇಡೋಣ ಅಂತ ಹೇಳ್ಬಿಟ್ಟು ಈ ಥರ ಹೂಗಳನ್ನು, ಆರೆಂಜು ಮತ್ತು ಯೆಲ್ಲೋ ಇರುವಂತಹ ಚೆಂಡು ಹೂನ ನಾನು ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಎಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ ಹೇಳ್ಬಿಟ್ಟು. ಕೆಲವು ಬಾರ್ಡರಲ್ಲಿ ಹಾಕಿರೋದು ಮಾತ್ರ ಇದು ಆರ್ಟಿಫಿಷಿಯಲ್, ಎಲ್ಲ ಬಂದ್ಬಿಟ್ಟು ರಿಯಲ್ ಚೆಂಡು ಮತ್ತು ಸೀರಿಯಲ್ ಲೈಟ್ಸ್ ಹಾಕಿರೋದ್ರಿಂದ ಸಖತ್ತಾಗಿ ಕಾಣಿಸ್ತಾ ಇದೆ. ಸೋ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಡೆಕೋರೇಷನ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸ್ತು. ಹಾಗೆ ಇಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಕೆಳಗಡೆ ಒಂದು ಕಂಬಳಿನ ಹಾಸ್ಬಿಟ್ಟು ಮೇಲ್ಗಡೆ ಹೀಗೆ ಅಕ್ಕಿ ರಾಶಿಯಲ್ಲಿ ರಂಗೋಲಿನ ಹಾಕ್ತಾ ಇದ್ದಾರೆ. ಇದಕ್ಕೆ ಹಸೆ ಹಾಕೋದು ಅಂತ ಹೇಳ್ತಾರೆ, ಹಸೆ ಬರೆಯೋದು ಅಂತಂತಾರೆ. ಸೊ ಈ ಥರ ಅಕ್ಕಿ ತೊಗೊಂಡ್ಬಿಟ್ಟು ಅದರಲ್ಲಿ ಈ ಥರ ಗೆರೆಗಳನ್ನು ಹಾಕ್ತಾರೆ. ಇಲ್ಲಿ 2 ಹಸೆನ ಬರಿತಾ ಇದ್ದಾರೆ, ಇಬ್ಬರನ್ನ ಕೂರ್ಸೋಕ್ಕೆ. ನನ್ನ ಮೈದ್ನನ್ನ ಇಬ್ಬರೂ ಇಲ್ಲಿ ಕೂರಿಸ್ತಾರೆ. ಸೊ ಒಬ್ರಿಗೆ ಹಚ್ಚಬಾರ್ದು, ಇಬ್ಬರಿದ್ರೆ ಇಬ್ಬರಿಗೂ ಹಚ್ಚಬೇಕು ಅಂತ ಹೇಳಿ 2 ಹಸೆನ ಬರಿತಾ ಇದ್ದಾರೆ. ಸೊ ನಾನು ಇದನ್ನೆಲ್ಲ ಹಸೆ ಬರೆಯೋದು ಈ ಥರದ್ದನ್ನೆಲ್ಲ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ಅದೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಥರ ಎಲ್ಲ ಶಾಸ್ತ್ರಗಳಲ್ಲಿ ನಾನು ಭಾಗಿಯಾಗ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ಅರಿಶಿನ ಹಚ್ಚಕ್ಕೆ ಎಲ್ಲ ರೆಡಿಯಾಗಿದೆ. ಸೊ ಹಾಗಾಗಿ ಅವರಿಬ್ಬರೂ ಕಳಶ ಇಟ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇವ್ರು ಬಂದು ನನ್ನ ಲಾಸ್ಟ್ನೇ ಮೈದ್ನ, ಹಿಂದ್ಗಡೆ ಬರ್ತಾ ಇದ್ದಾರಲ್ಲ ಅವರು ಮದುವೆ ಆಗ್ತಾ ಇರೋರು, ಮಧ್ಯದವರು. ಎಸ್, ಎಲ್ಲರೂ ಕೂತ್ಕೊಂಡಿದ್ದೀವಿ. ಇವಾಗ ಇನ್ನೇನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾನು ನಿಮಗೆ ಒಂದಿಷ್ಟು ರಾ ವಿಡಿಯೋನ ಹಾಕ್ತೀನಿ. ಅಂದರೆ ಏನು ಮ್ಯೂಸಿಕ್ ಇಲ್ಲ, ಏನು ವಾಯ್ಸ್ ಓವರ್ ಇಲ್ಲ, ಜಸ್ಟ್ ನೀವು ಅವ್ರು ಮಾತಾಡೋ ಅಂಥದ್ದನ್ನೆಲ್ಲ ಕೇಳಿಸ್ಕೋಬಹುದು. ಚೆನ್ನಾಗಿರುತ್ತೆ, ನಿಮಗೂ ನೋಡೋಕ್ಕೆ ಖುಷಿ ಅಂತ ಅನಿಸುತ್ತೆ. ಸುಮಾರು ಜನಕ್ಕೆ ಧಾರವಾಡ ಶೈಲಿಯ ಭಾಷೆನ ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಕೇಳ್ತಾ ಇರ್ತೀರಿ ನೀವು ಧಾರವಾಡ ಥರ ಶೈಲಿಯಲ್ಲಿ ಮಾತಾಡ್ರಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ರಾ ವಿಡಿಯೋ ಹಾಕ್ತೀನಿ. ಹಾಗೆ ನಾನು ಎಲ್ಲರೂ ನೋಡ್ತಾ ಇರ್ಬೋದು, ಎಲ್ಲರೂ ಎಲ್ಲೋ ಸೀರೆ ಆಗಿರ್ಬೋದು, ಎಲ್ಲೋ ಟೀ ಶರ್ಟ್ ಆಗಿರ್ಬೋದು. ಹಾಗೆ ನಮ್ಮ ಕೊನೆ ಮೈದ್ನ ಇದ್ದಾರಲ್ಲ, ಅವ್ರು ಎಲ್ಲ ಹುಡುಗರಿಗೂ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಯೆಲ್ಲೋ ಕಲರ್ ಆದಂಥ ಒಂದು ಟೀ ಶರ್ಟ್ನ ತೊಗೊಂಡು ಬಂದಿದ್ರು. ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲರೂ ಅದನ್ನೇ ಹಾಕ್ಕೊಂಡಿದ್ದೀವಿ. ಹಲ್ದಿ ದಿನ ಎಲ್ಲರೂ ಹಲ್ದಿನೇ ಉಟ್ಕೊಂಡಿದ್ದೀವಿ. ಸೊ ಅದೊಂಥರ ವೈಬ್ ಚೆನ್ನಾಗಿರುತ್ತೆ ಹಲ್ದಿಗೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಕಾಟನ್ ಸೀರೆನ ಉಟ್ಕೊಂಡಿದ್ದೀನಿ, ಯಾಕೆಂತಂದರೆ ಅರಿಶಿನ ಆಡ್ತಾರೆ ಇಲ್ಲಿ ಅದಾದಮೇಲೆ. ಸೊ ಹಾಗಾಗಿ ಎಲ್ಲ ರೇಷ್ಮೆದು ಉಟ್ಕೊಂಡ್ಬಿಟ್ರೆ ಎಲ್ಲ ಗಲೀಜಾಗ್ಬಿಡುತ್ತೆ, ಅಥವಾ ಅರಿಶಿನ ಆಗ್ಬಿಡುತ್ತೆ ಅಂತ ಹೇಳಿ ಕಾಟನ್ ಸೀರೆನ ಉಟ್ಕೊಂಡಿದ್ದೀನಿ. ಹಾಗೆ ಇದು ಬ್ಲೌಸ್ ಬಂದ್ಬಿಟ್ಟು ಇಳ್ಕಲ್ ಬ್ಲೌಸೇ ಇದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಳ್ಕಲ್ ಸೀರೆನ ತುಂಬ ಜನ ಇಷ್ಟಪಟ್ಟಿದ್ದೀರಿ. ಸ್ಯಾರಿ ಲಿಂಕ್ ಕೇಳಿದ್ದೀರಿ, ಸ್ಯಾರಿ ಲಿಂಕ್ ಕೊಡೋಕ್ಕಾಗಲ್ಲ. ಯಾಕೆಂತಂದರೆ ನಾನು ಇಳ್ಕಲ್ಲಿಗೆ ಹೋದಾಗ, ಅಲ್ಲಿ ಮೊಗ್ಗದಲ್ಲಿ ಹೋದಾಗ, ಶಾಪಿಗೆ ಹೋದಾಗ ತೊಗೊಂಡು ಬಂದಿದ್ದಂಥದ್ದು. ಸೊ ಹಾಗಾಗಿ ಲಿಂಕ್ ನನ್ನ ಹತ್ರ ಇಲ್ಲ.
ಎಸ್, ಇವಾಗ ಇಬ್ರು ಹಾಸೆ ಮೇಲೆ ಕೂರಿಸಿದ್ವಿ. ಸೊ ಇಬ್ರು ಬಂದು ಕೂತ್ಕೊಂಡ್ಮೇಲೆ ಇವಾಗ ಅರಿಶಿನ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 5 ಜನ ಮುತ್ತೈದೆಯರು ಏನು ಇರ್ತಾರಲ್ಲ ಅವರು, ಹಾಗೆ ಮತ್ತೆ ಬಲ ಏನು ಬಂದಿರುತ್ತಲ್ಲ ಅವರು ಫಸ್ಟ್ ಇಲ್ಲಿ ಅರಿಶಿನ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇ ಒಂದು ಹುಡುಕ್ ಮಾಡ್ಬಿಡೋದಂತೆ. ಇಲ್ಲೇ ಬಹುಮಾನ ಆತರ ಕಿಶನೇ ಜಾಸ್ತಿ ನಗಾಕತ್ತಾನ. ನಾವು ಶಿವ ತರನೇ. ನಿಮ್ಮ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಸದ್ಯಕ್ಕೆ ರಿಲ್ಯಾಕ್ಸ್ ಇದೆ, ಆಮೇಲೆ ಗೊತ್ತಿಲ್ಲ. ನಕ್ಕರಷ್ಟೇ ಬರೋದಿದ್ರೋಗೆ. ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಸಂತೋಷದಿಂದ ಈ ಪ್ರೋಗ್ರಾಮ್ಸ್ನೆಲ್ಲ ಮಾಡ್ತಾ ಇದೀವಿ, ಅಂದರೆ ಅರಿಶಿನ ಹಚ್ಚೋಂಥದ್ದನ್ನೆಲ್ಲ. ಹಾಗೆ ಇಲ್ಲಿ ಹೆಂಗಾಗುತ್ತೆ ಅಂತಂದರೆ ಇವ್ರ ಕಡೆ ಜಾಸ್ತಿ ಕಾಲು ಎಳೆಯೋದು, ತಮಾಷೆ ಮಾಡುವಂಥದ್ದು ಇದೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರೂ ನಗ್ತಾ ಇರ್ತಾರೆ, ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ. ಅದೊಂಥರ ಸರೌಂಡಿಂಗ್ ಹೇಗಿರುತ್ತೆ ಅಂದರೆ ಯಾವಾಗಲೂ ಖುಷಿಯಾಗಿ ಎಲ್ಲರೂ ನಕ್ಕೊಂಡೇ ಇರ್ತಾರೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ. ಬಾಯ್ಸ್ ಹೇಳ್ಬೇಕಾದ್ರೆ ಹೊಟ್ಟಿ ಒಳಗೆ ತುಂಬ ಜನಕ್ಕೆ ಶಾಸ್ತ್ರಗಳೆಲ್ಲ ಹೇಗಿರುತ್ತೆ, ಹೇಗೆಲ್ಲ ಮದುವೆ ಮಾಡ್ತಾರೆ ಅನ್ನೋದನ್ನ ಐಡಿಯಾ ಇರಲ್ಲ. ನನಗೇನೆ ಅಷ್ಟಾಗಿ ಈ ಶಾಸ್ತ್ರಗಳೆಲ್ಲ ಗೊತ್ತಿರಲಿಲ್ಲ. ಅಂದರೆ ಮೇನ್ ಕಾರ್ಯಕ್ರಮಗಳು ಗೊತ್ತಿರುತ್ತೆ, ಬಟ್ ಅದೆಲ್ಲ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಗೊತ್ತಿರಲ್ಲ, ಡೀಟೇಲಾಗಿ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ ನಿಮಗೆ ಡೀಟೇಲಾಗಿ ಪ್ರತಿಯೊಂದು ವ್ಲಾಗಲ್ಲಿ ನಾನು ಎಲ್ಲದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಫಸ್ಟು ಇವರು ಬಲ ಬಂದಿರುತ್ತೆ, ಅಂದರೆ ಮದುವೆಯಲ್ಲಿ ಕೇಳಿಸಿರ್ತಾರೆ, ಹೆಸರನ್ನ ಕೊಟ್ಟಿರ್ತಾರೆ, ಒಂದು 5 ಹೆಸರನ್ನ. ಇವ್ರಿಗೆ ಅವ್ರ ಹತ್ರ ಎಲ್ಲ ಈ ಥರ ಶಾಸ್ತ್ರಗಳನ್ನು ಮಾಡಿಸ್ಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಫಸ್ಟ್ ಎಲ್ಲ ಅವರೇ ಮಾಡುವಂಥದ್ದು. ಇಲ್ಲಿ ಫಸ್ಟ್ ಅವರೇ ಕುಂಕುಮ ಹಾಕಿ, ಬುತ್ತಿ ಹಾಕಿ, ಹಚ್ಚಿ, ಆಮೇಲೆ ಕಂಕಣನ ಕಟ್ಟಿ ಕೈಗೆ ಫಸ್ಟು ಅರಿಶಿನ ಅವರೇ ಹಚ್ಚುವಂಥದ್ದು. ಸೊ ಇದನ್ನು ಇವ್ರು ಹಚ್ಚಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ಬರು ಬಲ ಬಂದವ್ರು ಹಚ್ಚಿ, ಅದಾದಮೇಲೆ ಹಿಂಗೆ ಮುತ್ತೈದರ ಈ ಥರ ಹಚ್ಚುವಂಥದ್ದು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕೆಲವು ಜನಕ್ಕೆ ಗೊತ್ತಿರಲ್ಲ, ಸೊ ಹಾಗಾಗಿ ಹೇಳ್ತಾ ಇರೋವಂಥದ್ದು. ಇಲ್ಲಿ ಗಮನಿಸ್ತಿರ್ಬೋದು ನೀವು, ಎಲ್ಲದನ್ನು ಕುಂಕುಮ ಹಚ್ಚೋದಾಗಿರ್ಬೋದು, ವಿಭೂತಿ ಹಚ್ಚೋದಾಗಿರಬಹುದು, ಅರಿಶಿನ ಹಚ್ಚೋದಾಗಿರಬಹುದು, ಎಲ್ಲದನ್ನು ಫಸ್ಟ್ ಚಿಕ್ಕವರಿಗೆ ಹಚ್ತಾ ಇದ್ದಾರೆ, ಆಮೇಲೆ ಮದುಮಗನಿಗೆ ಹಚ್ತಾ ಇದ್ದಾರೆ. ಸೊ ಫಸ್ಟ್ ಅವ್ರಿಗೆ ಹಚ್ಚಾದ್ಮೇಲೆ ಇವರಿಗೆ ಹಚ್ಚುವಂಥದ್ದು ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಇದು ಅರಿಶಿನ ಏನು ಹಚ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ, ಅರಿಶಿನದ ಕೊಂಬನ್ನು ತೊಗೊಂಡು ಬಂದು ಕುಟ್ಟಿ ಪುಡಿ ಮಾಡಿ ಗಿರಣಿಗೆ ಹಾಕ್ಸಿರುವಂತಹ ಪೌಡಿ. ಅದಕ್ಕೆ ನಾವು ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ ಅಂದರೆ ಗಂಧದ ಪುಡಿನೂ ಕೂಡ ನಾವು ಮಿಕ್ಸ್ ಮಾಡಿದ್ದೀವಿ. ಕೆಲವೊಬ್ಬರಿಗೆ ಅರಿಶಿನ ಹಚ್ಬಿಟ್ರೆ ಸ್ವಲ್ಪ ಸ್ಕಿನ್ ಎಲ್ಲ ಸೆನ್ಸಿಟಿವ್ ಇದ್ದರೆ ಇದಾಗ್ಬಿಡುತ್ತೆ ಅಂತ ಹೇಳಿ ನಾವು ಗಂಧ ಇದ್ದರೆ ಸ್ವಲ್ಪ ತಣ್ಣಗೆ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ, ಘಮ ಘಮ ಅಂತಲೂ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಅವರು ಎಣ್ಣೆನೇ ಹಾಕ್ತಾ ಇದ್ದಾರೆ. ಫಸ್ಟು ನೀವೇನು ಕುಂಕುಮನ ಹಚ್ಚಿ, ಆಮೇಲೆ ಅಕ್ಷತೆನ ಹಾಕಿ, ಆಮೇಲೆ ಎಣ್ಣೆನ ಹಾಕಿ, ಆದಮೇಲೆ ಅರಿಶಿನ ಹಚ್ಚಿ, ಅದಾದಮೇಲೆ ಆರತಿನ ಮಾಡುವಂಥದ್ದು ಇಲ್ಲಿ ನಡೀತಾ ಇರುವಂಥದ್ದು. ಸೆಲ್ಫಿ ಟೀಮ್
ಬಂದ್ವಾ ಹೇಗಾಗ್ತದೆ ಅಂತಂದ್ರೆ ಇಲ್ಲಿ ಹಚ್ಚೋದು ಒಂದಿಬ್ರು ಹಚ್ಚೋ ತನಕ ಎಲ್ಲರೂ ಸುಮ್ಮನೆ ಇದ್ರು. ಅದಾದ್ಮೇಲೆ ಫುಲ್ ಕಾಯ್ತಾ ಇದ್ದಾರೆ ಎಲ್ಲರಿಗೂ ಹಚ್ಚಿ ಬಳಿಯೋಕ್ಕೆ. ನಾನು ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ನಾನು ಅವ್ರಿಗೆ ಹಚ್ಚೋ ತನಕ ಏನಾದ್ರು ತಡೀರಿ, ಆಮೇಲೆ ನಾನು ಬಂದಮೇಲೆ ಹಚ್ಚಿ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಈಗಂತೂ ಫುಲ್ ಬಣ್ಣ ಆಡೋ ಥರ ಹೋಲಿ ಆಡೋ ಥರ ಈಗ ಅರಿಶಿನ ಆಡ್ತಾರೆ. ಚರಿ ಸ್ವಲ್ಪ ಹತ್ತಿದ್ಲು, ಹಾಗಾಗಿ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ. ಕರೆಕ್ಟಾಗಿ ಅರಿಶಿನ ಆಡುವಂಥ ಟೈಮಿಗೆ, ಅರಿಶಿನ ಹಚ್ಚುವಂಥ ಟೈಮಿಗೆ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ. ಯಾಕೆ ಅಂತಂದರೆ ಎಲ್ಲರೂ ಯೆಲ್ಲೋ ಟಿ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಒಂದು ಕಮ್ಮಿ ಬಿದ್ದಿತ್ತು. ನಾನು ಅವಳಿಗೆ ಅರಿಶಿನಕ್ಕೆ ಅಂತಲೇ ಬೇರೆ ಲಂಗ ಬ್ಲೌಸ್ನ ತೊಗೊಂಡು ಬಂದಿದ್ದೆ. ಸೊ ಅದನ್ನೇ ಹಾಕಿದ್ದೆ. ಅವಳ ಫ್ರೆಂಡ್ಸ್ ಎಲ್ಲ ಆ ಥರದ್ದು ಹಾಕ್ಕೊಂಡಿದ್ದಾರೆ, ನನಗೆ ಆ ಥರದ್ದಿಲ್ಲ ಅಂತ ಹೇಳಿ ಅವಳು ಹತ್ತು ಹಾಗೆ ಮಲ್ಕೊಂಡಿದ್ದಾಳೆ ನಮ್ಮ ಅಮ್ಮನ ಮೇಲೇ. ನಾನು ಇವ್ರಿಗೆಲ್ಲ ಅರಿಶಿನ ಹಚ್ಚೋ ಅಷ್ಟರಲ್ಲಿ ಹಿಂದ್ಗಡೆ ಆಲ್ರೆಡಿ ಎಲ್ಲರೂ ಅರಿಶಿನ ಆಡ್ತಾ ಇದ್ದಾರೆ. ಕಾಕರ ಇದ್ದಂಗೆ ಒಬ್ರೇ ಗೊತ್ತಿಡ್ತಾರೆ, ಕಾಕರಷ್ಟೇ ಗೊತ್ತಾಗ್ತಾ ಇದಾರೆ, ಹಚ್ಕೊಂಡೇ ಇಲ್ಲ ಅವ್ರಿಗೆ. ಇಲ್ಲಿ ಹೋಟೆಲ್ ವಿಡಿಯೋ ಡ್ರೈ ಆಗೈತೆ ಆಲ್ರೆಡಿ. ಡ್ರೈಲ್ಯಾಂಡ್ ಆಯ್ತು ಮಾಮ. ಮೂರು ಜನ ಸಮೃದ್ಧಿಗೆ ಅಲ್ಲಿ ಸಮೃದ್ಧಿಗೆ ಬಳಿ ಬಳಿ ಇಲ್ಲ ನಿಮ್ಮ ಮಮ್ಮಿ
ಚೆರಿ ಒಂಚೂರು ಕ್ರ್ಯಾಂಕಿ ಇದ್ಲು, ಯಾಕೆಂದ್ರೆ ನಿದ್ದೆ ಸರಿಗಾಗಿಲ್ಲ ಅಂತ ಅನ್ಸುತ್ತೆ, ಅಥವಾ ಈ ಅರಿಶಿನ ಎಲ್ಲ ಹಚ್ಚೋವಂಥದ್ದು ಅವಳಿಗೆ ಸ್ವಲ್ಪ ಭಯ ಆಗಿದೆ. ಆಮೇಲೆ ಅವಳ ಮುಖಕ್ಕೆ ಏನು ಹಚ್ಚಿಸ್ಕೊಳ್ಳೋದಿಲ್ಲ. ಈವನ್ ನಾನು ಎಣ್ಣೆ ಹಚ್ಚಿರ್ತೀನಿ ಮುಖಕ್ಕೆ ಅಂತಂದ್ರೂ ಅವಳಿಗೆ ಆಗೋದಿಲ್ಲ. ಸೊ ಅದೊಂಥರ ಇರಿಟೇಷನ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅವಳು ಒಂದು ಸ್ವಲ್ಪ ಅಳ್ತಾ ಇದ್ಲು, ಕಿರಿಕಿರಿ ಮಾಡ್ಕೊಳ್ತಾ ಇದ್ಲು. ಹಾಗೆ ಇಲ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ತಾ ಇದ್ದಾರೆ. ಅರಿಶಿನ ಮುಖ, ಅರಿಶಿನದ ಬಟ್ಟೆ, ಹಲ್ದಿ ಬಟ್ಟೆ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ. ಎಲ್ಲರೂ ಒಂಥರ ಗ್ರೂಪ್, ಒಂಥರ ಸ್ವೀಟ್ ಮೆಮೊರಿ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ. ಎಲ್ಲರೂ ಅರಿಶಿನ ಹಚ್ಚಿದ್ದಾಯ್ತು, ಎಲ್ಲರೂ ಅರಿಶಿನ ಆಡಿದ್ದಾಯ್ತು, ಫೋಟೋ ಶೂಟ್ ಆಯ್ತು, ಎಲ್ಲ ಆಯ್ತು. ಸೊ ಇವಾಗ ಅವರಿಬ್ರು ಕರ್ಕೊಂಡು ಬಂದು ಇಲ್ಲಿ ಮನೆ ಮುಂದೆ ಚಪ್ರದ ಕೆಳಗಡೆ ಸ್ನಾನ ಮಾಡಿಸ್ತಾರೆ ಇಲ್ಲಿ. ಸೊ ಇಬ್ರು ಇವಾಗ ಇವರು ಮದುಮಗ ಆದ್ರು. ಸೊ ಅರಿಶಿನ ಎಲ್ಲ ಹಚ್ಚಿ ಆದಮೇಲೆ ಮದುಮಗನ್ನ ಆದಂಗೆ ಸೊ ಇಲ್ಲಿ ಎಲ್ಲರೂ ನಿಂತ್ಕೊಂಡು ಇವಾಗ ಅವ್ರಿಗೆ ನೀರನ್ನ ಹಾಕ್ತಾರೆ. ಫಸ್ಟ್ ಇಲ್ಲಿ ಕೂರಿಸ್ಬಿಟ್ಟು ಹಾಲು ತುಪ್ಪನ ಹಾಕ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಎಣ್ಣೆನ ಹಾಕಿದ್ದು ಅರಿಶಿನ ಹಚ್ಚಬೇಕಾರೆ ಇಲ್ಲಿ ಹಾಲು ತುಪ್ಪನ ಹಾಕಿ ಈ ಜರಡಿ ಏನು ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ಅಂತ ಅನ್ಸುತ್ತೆ, ಇದೆಲ್ಲ ಜರಡಿ. ಸೊ ಅದನ್ನು ಹಿಡಿದ್ಬಿಟ್ಟು ನೀರನ್ನ ಹಾಕ್ತಾ ಇದ್ದಾರೆ. ಬಿಸಿನೀರಾದರೂ ಹಾಕ್ಬೋದು, ಇಲ್ಲ ತಣ್ಣ ನೀರು ಹಾಕ್ಬೋದು. ಪಾಪ ತಣ್ಣನ ನೀರಾದರೆ ಚಳಿ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನ ಕಾಸಿ ಇಟ್ಟಿದ್ರು ಮುಂಚೆನೆ. ಸೊ ಎಲ್ಲರೂ ಸೇರಿ 5 ಜನ ಮುತ್ತೈದವರು ಸೇರಿ ಇಲ್ಲಿ ನೀರನ್ನ ಹಾಕ್ತಾ ಇದ್ದೀವಿ. ಯಾರ ಹೈಟ್ ಅದ ಅವ್ರಿಗೆ ಬೀಳ್ತಾವ ಹಾಕ್ರಿ. ಈಗ ಬೆಳೆದ ನೋಡೋದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ, ಎಂಜಾಯ್ ಮಾಡಿರ್ತೀರಿ ಅಂತ ಭಾವಿಸ್ತೀನಿ. ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದೆ ನೋಡಿ ಸಿಗ್ತೀನಿ ಅಂತ ನಮಸ್ಕಾರ, ಬಾಯ್.